ನಾವೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಅರ್ಧ ನಿದ್ದೆಯಲ್ಲೇ ಒಂದು ರೀತಿಯ ಯಾಂತ್ರಿಕ ಅಭ್ಯಾಸವಾಗಿ ಮಾಡುವ ಆ ಕೇವಲ 3 ನಿಮಿಷದ ಆಚರಣೆ ಇದೆಯಲ್ಲ, ಸಂಧ್ಯಾವಂದನೆ. ಹೌದು. ಬಹುಶಃ ಬಹಳಷ್ಟು ಜನರಿಗೆ ಅದು ಕೇವಲ ಒಂದು ದಿನಚರಿಯ ಭಾಗ ಆಗ್ಬಿಟ್ಟಿದೆ ಅನ್ಸತ್ತೆ. ಖಂಡಿತ. ಆದ್ರೆ ಆ ದಿನಚರ್ಯೆಯ ಒಳಗೆ ಅಂದ್ರೆ ಆ ಕೇವಲ 3 ನಿಮಿಷದ ಪ್ರಕ್ರಿಯೆಯ ಒಳಗೆ ಇಡೀ ಬ್ರಹ್ಮಾಂಡದ ಗುಟ್ಟು ಅಡಗಿದೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬೋಕ್ ಸಾಧ್ಯನಾ? ನಂಬೋದು ಕಷ್ಟನೇ. ಯಾಕಂದ್ರೆ ನಾವು ಆಳವಾಗಿ ಯೋಚನೆ ಮಾಡಿರೋದಿಲ್ಲ. ಅದೇ ನೋಡಿ, ಆ ಗುಟ್ಟನ್ನು ಬಿಡಿಸಿಡಲು ಬರೋಬ್ಬರಿ 850 ಪುಟಗಳ ಒಂದು ಬೃಹತ್ ಗ್ರಂಥವೇ ಬೇಕಾಗಿದೆ. ವಾಸ್ತವವಾಗಿ ನಮ್ಮೆಲ್ಲರ ದಿನನಿತ್ಯದ ಬದುಕಿನಲ್ಲಿ ಇಂತಹ ಎಷ್ಟೋ ಆಚರಣೆಗಳಿರ್ತವೆ, ಆದ್ರೆ ನಮ್ಮ ಮನಸ್ಸು ಮಾತ್ರ ಆ ಸಮಯದಲ್ಲಿ ಎಲ್ಲೋ ಇರುತ್ತೆ ಅಲ್ವಾ? ನಿಜ. ದೇಹ ಒಂದು ಕಡೆ ಇದ್ರೆ ಮನಸ್ಸು ಆಫೀಸ್ನಲ್ಲೋ ಅಥವಾ ಬೇರೆಲ್ಲೋ ಇರುತ್ತೆ. ಹೌದು. ಇಂದಿನ ನಮ್ಮ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇಂದು ನಮ್ಮೆದುರಿರುವ ಮೂಲವಸ್ತು ವಿಜಯೇಂದ್ರ ರಾಮನಾಥ ಭಟ್ ಅವರು ರಚಿಸಿರುವ ಸಂಧ್ಯಾವಂದನೆಯ ಅಂತರಂಗ ಎನ್ನುವ ಅದ್ಭುತವಾದ ಕೃತಿ. ಖಂಡಿತ. ಈ ಕೃತಿಯ ಬಗ್ಗೆ ಮಾತನಾಡುವಾಗ ಇದರ ಹಿಂದಿರುವ ತಪಸ್ಸನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅಂದ್ರೆ ಇದರಲ್ಲಿ ಹಿನ್ನೆಲೆ ಬಹಳ ವಿಶೇಷವಾಗಿದೆ ಅಂತನಾ? ಹೌದು. ಈ ಗ್ರಂಥ ಏನೋ ಕೇವಲ ಲೈಬ್ರರಿಯಲ್ಲಿ ಕುಳಿತು ಒಂದೆರಡು ಪುಸ್ತಕ ನೋಡಿ ಬರೆದದ್ದಲ್ಲ. ಲೇಖಕರ ತಂದೆಯವರಾದ ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ಟವರು ಉಡುಪಿಯ ಶಿರಿಯಾರದಲ್ಲಿರುವ ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ಸತತ 5 ದಶಕಗಳ ಕಾಲ ಅಂದ್ರೆ 50 ವರ್ಷಗಳ ಕಾಲ ಅರ್ಚಕರಾಗಿ ಸೇವೆ ಸಲ್ಲಿಸಿದವರು. ಅಬ್ಬಾ, 50 ವರ್ಷ ಅಂದ್ರೆ ಅದೊಂದು ಇಡೀ ಜೀವಮಾನದ ಸೇವೆ ಅಲ್ವಾ? ಅದೇ ನೋಡಿ, ಆ ಸುದೀರ್ಘ ದಶಕಗಳ ಭಕ್ತಿ, ಅವರು ನಿರಂತರವಾಗಿ ಮಾಡಿದ ಪೂಜೆ, ಜ್ಞಾನ ಮತ್ತು ಶ್ರದ್ಧೆ ಇದೆಯಲ್ಲ, ಆ ನೇರವಾದ ತಳಹದಿಯ ಮೇಲೆಯೇ ಈ 850 ಪುಟಗಳ ಅಕ್ಷರ ರೂಪದ ಕಟ್ಟಡ ನಿರ್ಮಾಣವಾಗಿದೆ. ವಾವ್! ಆ ಅನುಭವದ ಆಳ ಈ ಪುಸ್ತಕದ ಪ್ರತಿಯೊಂದು ಪುಟದಲ್ಲೂ ಎದ್ದು ಕಾಣುತ್ತೆ ಅಂತ ಹೇಳ್ತಿದ್ದೀರಾ? ಖಂಡಿತವಾಗಿಯೂ. ಅದು ಓದುಗರಿಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಆ 50 ವರ್ಷಗಳ ಅನುಭವದ ಹಿನ್ನೆಲೆ ಕೇಳಿದ್ರೇನೆ ಒಂಥರ ಮೈ ಜುಮ್ಮನ್ನುತ್ತೆ. ನಮ್ಮ ಇಂದಿನ ಮುಖ್ಯ ಗುರಿ ಕೂಡ ಅದೇ ಆಳವನ್ನು ಮುಟ್ಟುವ ಪ್ರಯತ್ನ ಮಾಡುವುದು. ಹೌದು. ಆ ಯಾಂತ್ರಿಕ ಆಚರಣೆಯ ಹಿಂದಿರುವ ಭಕ್ತಿ ಮತ್ತು ಜ್ಞಾನದ ಪ್ರಪಂಚವನ್ನು ನಾವು ಪರಿಚಯಿಸಬೇಕು. ನಿಖರವಾಗಿ. ಅದರಲ್ಲೂ ವಿಶೇಷವಾಗಿ ಇಂದಿನ ಚರ್ಚೆಯಲ್ಲಿ ನಾವೆಲ್ಲರೂ ಸಾಮಾನ್ಯವಾಗಿ ಕೇಳಿರುವ ಗಾಯತ್ರಿ ಮಂತ್ರ ಇದೆಯಲ್ಲ, ಆ ಮಂತ್ರದ ಮೂಲಕ ಆ ಕಡೆಗೋಲು ಹಿಡಿದ ಉಡುಪಿ ಶ್ರೀಕೃಷ್ಣನ ದರ್ಶನವನ್ನ ಈ ಗ್ರಂಥ ಹೇಗೆ ಮಾಡಿಸುತ್ತೆ ಅನ್ನೋದನ್ನ ನಾವಿವತ್ತು ಬಿಡಿಸಿ ನೋಡಲಿದ್ದೇವೆ. ಈ ವಿಷಯದ ಆಳಕ್ಕೆ ಇಳಿಯುವ ಮೊದಲು ಮೂಲ ಗ್ರಂಥದಲ್ಲಿ ಉಲ್ಲೇಖಿಸಿರುವ ಒಂದು ಸುಂದರವಾದ ರೂಪಕವನ್ನು ನಾವು ಗಮನಿಸುವುದು ಸೂಕ್ತ ಅಂತ ನನಗನ್ನಿಸ್ತೆ. ಓಹೋ, ಯಾವ ರೂಪಕ ಅದು? ಇದು ಶ್ರೀಮದ್ ಪರ್ತಗಾಳಿ ಮಠದ ಶ್ರೀ ವಿದ್ಯಾಧೀಶ ತೀರ್ಥರ ಆಶೀರ್ವಚನದಲ್ಲಿ ಬರುವ ಮಾತು. ಅವರು ಬಹಳ ಮಾರ್ಮಿಕವಾಗಿ ಹೇಳ್ತಾರೆ, ಬ್ರಾಹ್ಮಣನು ಒಂದು ವೃಕ್ಷವಿದ್ದಂತೆ ಅಂತ. ವೃಕ್ಷವಿದ್ದಂತೆ, ಸರಿ. ವೇದಗಳು ಆ ವೃಕ್ಷದ ಶಾಖೆಗಳು ಅಂದ್ರೆ ಕೊಂಬೆಗಳು, ಧರ್ಮಕರ್ಮಗಳು ಅದರ ಎಲೆಗಳು, ಆದರೆ ಸಂಧ್ಯಾವಂದನೆಯೇ ಆ ವೃಕ್ಷದ ಬೇರು ಅಂತ ಹೇಳ್ತಾರೆ. ಎಂಥ ಅದ್ಭುತವಾದ ಹೋಲಿಕೆ! ಅಂದ್ರೆ ಬೇರು ಗಟ್ಟಿಯಾಗಿದ್ರೆ ಮಾತ್ರ ಮರ ಉಳಿಯುತ್ತೆ ಅಂತ? ಖಂಡಿತ. ಕೇವಲ ಎಲೆಗಳಿಗೆ ನೀರ್ ಹಾಕಿದ್ರೆ ಮರ ಬೆಳೆಯುತ್ತಾ? ಇಲ್ಲ ಅಲ್ವಾ? ಹಾಗೆಯೇ ಮೂಲಭೂತವಾದ ಅನುಸಂಧಾನ ಇಲ್ಲದೆ, ಅಂದ್ರೆ ಅಂತರಂಗಲ ಚಿಂತನೆ ಇಲ್ಲದೆ ಮಾಡುವ ಯಾವುದೇ ಬಾಹ್ಯ ಆಚರಣೆಗಳು ಆಳವಾದ ಆಧ್ಯಾತ್ಮಿಕ ಫಲವನ್ನು ಕೊಡೋದಿಲ್ಲ ಅಂತ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ವಿಶ್ಲೇಷಣಿಸಲಾಗಿದೆ. ಆ ಮರದ ಬೇರಿನ ಹೋಲಿಕೆ ವಿಷಯವನ್ನು ಬಹಳ ಸರಳವಾಗಿ ಮನಸ್ಸಿಗೆ ಮುಟ್ಟುವಂತೆ ಮಾಡುತ್ತೆ. ಈ ಗ್ರಂಥದ ವಿನ್ಯಾಸ ಕೂಡ ಇದೇ ತರ್ಕದ ಮೇಲೆ ನಿಂತಿದೆ ಅಲ್ವಾ? ಹೌದು. ಇದು 2 ಸಂಪುಟಗಳಲ್ಲಿ ಅಂದ್ರೆ ವಾಲ್ಯೂಮ್ಸಲ್ಲಿ ಬರ್ತದೆ. ಸಂಪುಟ 1 ಕರ್ಮ ಮಾರ್ಗದ ಬಗ್ಗೆ ಮಾತಾಡುತ್ತದೆ. ಅಂದ್ರೆ ಮಂತ್ರಗಳು, ವಿಧಿವಿಧಾನಗಳು, ನಿಯಮಗಳ ಬಗ್ಗೆ ಇರುತ್ತೆ, ಸರಿನಾ? ನಿಖರವಾಗಿ. ಮತ್ತೆ 2ನೇ ಸಂಪುಟ ಜ್ಞಾನ ಮಾರ್ಗದ ಬಗ್ಗೆ ಇದೆ. ಅಂದ್ರೆ ಆ ಅನುಸಂಧಾನ, ದರ್ಶನ ಮತ್ತು ಅಂತರಂಗದ ಚಿಂತನೆಯ ಬಗ್ಗೆ. ಇದನ್ ನೋಡ್ದಾಗ ನನಗೊಂದು ಉದಾಹರಣೆ ನೆನ್ಪಾಗ್ತಾ ಇದೆ. ಇದು ಒಂಥರ ನಾವು ವಾಹನ ಚಲಾಯಿಸೋದನ್ನ ಅಂದ್ರೆ ಡ್ರೈವಿಂಗ್ ಕಲಿಯೋದಕ್ಕೆ ಹೋಲಿಸಬಹುದು ಅನ್ಸುತ್ತೆ. ಡ್ರೈವಿಂಗ್? ಅದು ಹೇಗೆ ಅಂದ್ರೆ ನೋಡಿ, ಸಂಪುಟ 1 ಕೇವಲ ಸ್ಟೀರಿಂಗ್ ಹೇಗಿಡಿಬೇಕು, ಗೇರ್ ಹೇಗೆ ಹಾಕ್ಬೇಕು, ಟ್ರಾಫಿಕ್ ನಿಯಮಗಳೇನು ಅಂತ ಕಲ್ಸಿದ್ರೆ ಅದು ಕರ್ಮ ಮಾರ್ಗ. ಹೌದು ಹೌದು, ನಿಯಮಗಳ ಪಾಲನೆ. ಆದ್ರೆ ಸಂಪುಟ 2 ಇದೆಯಲ್ಲ, ಆ ವಾಹನದಲ್ಲಿ ಕೂತು ಒಂದು ಸುಂದರವಾದ ಅರ್ಥಪೂರ್ಣವಾದ ಪ್ರಯಾಣವನ್ನ ಹೇಗೆ ಮಾಡಬೇಕು, ಆ ದಾರಿಯ ಸೌಂದರ್ಯವನ್ನ ಹೇಗೆ ಆಸ್ವಾದಿಸಬೇಕು ಅನ್ನೋದನ್ನ ಕಲಿಸುತ್ತೆ. ಜ್ಞಾನ ಮತ್ತು ಭಕ್ತಿಯ ಪ್ರಯಾಣ ಅದು. ವಾವ್! ಈ ಡ್ರೈವಿಂಗ್ ಹೋಲಿಕೆ ನಿಜಕ್ಕೂ ಬಹಳ ಸೂಕ್ತವಾಗಿದೆ. ವಾಹನ ಓಡಿಸೋದು ಬರೀ ಯಂತ್ರದ ಕೆಲಸ ಅಲ್ಲ, ಪ್ರಯಾಣದ ಅನುಭವ ಮುಖ್ಯ. ಖಂಡಿತ. ನಿತ್ಯ ಕರ್ಮವಾದ ಸಂಧ್ಯಾವಂದನೆಗೂ ಅಷ್ಟೇ. ಆ ಅನುಸಂಧಾನ ಸೇರಿದಾಗಲೇ ಅದಕ್ಕೊಂದು ಜೀವ ಬರೋದು. ಕೇವಲ ಮಂತ್ರಗಳನ್ನು ಉಚ್ಚರಿಸುವುದು, ಆ ನೀರು ಬಿಡುವುದು,
ಇದು ಕೇವಲ ಶರೀರದ ಕೆಲಸ. ಅಂದ್ರೆ ಬರೀ ಗೇರ್ ಬದಲಾಯಿಸದ ಹಾಗೆ. ಹೌದು. ಆದರೆ ಆ ಮಂತ್ರದ ಅರ್ಥವನ್ನು, ಆ ಮಂತ್ರದ ಹಿಂದಿರುವ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುವುದು ಅಂತರಂಗದ ಕೆಲಸ. 2ನೇ ಸಂಪುಟವು ಈ ಅಂತರಂಗದ ಚಿಂತನೆಗೆ ಸಂಪೂರ್ಣವಾಗಿ ಒತ್ತು ನೀಡಿದೆ. ಆ ಭೌತಿಕ ಆಚರಣೆಯನ್ನು ಮಾನಸಿಕ ಅನುಭೂತಿಯನ್ನಾಗಿ ಪರಿವರ್ತಿಸುವ ಸೇತುವೆ ಈ ಅನುಸಂಧಾನ ಅಂತ ಹೇಳ್ಬೋದು ಅಲ್ವಾ? 100ಕ್ಕೆ 100 ಸತ್ಯ. ಆ, ಈ ಅನುಸಂಧಾನದ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ. ಈ 2ನೇ ಸಂಪುಟದ 6ನೇ ಪರ್ವದಲ್ಲಿ ಭಗವದ್ರೂಪಗಳ ಚಿಂತನೆ ಅಂತ ಬರುತ್ತೆ. ಹೌದು. ಅದೇ ಈ ಗ್ರಂಥದ ಅತ್ಯಂತ ರೋಚಕವಾದ ಭಾಗ. ಅಲ್ಲಿಯೇ ಉಡುಪಿ ಕೃಷ್ಣನ ಉಲ್ಲೇಖ ಶುರುವಾಗೋದು. ನಾವೆಲ್ಲರೂ ಉಡುಪಿಗೆ ಹೋಗಿ ಕೃಷ್ಣನ ಮೂರ್ತಿಯನ್ನು ನೋಡಿರ್ತೀವಿ. ಆದರೆ ಆ ಮೂರ್ತಿ ಎಲ್ಲಿಂದ ಬಂತು ಎನ್ನುವ ಐತಿಹಾಸಿಕ ಕಥನ ಎಂಥವರನ್ನಾದ್ರೂ ಬೆರಗುಗೊಳಿಸುವಂತಿದೆ. ಖಂಡಿತ. ಆ ಕತೆ ಕೇಳೋದೇ ಒಂದು ಆನಂದ. ಗ್ರಂಥದಲ್ಲಿ ವಿವರಿಸಿರುವಂತೆ ದ್ವಾಪರ ಯುಗದಲ್ಲಿ ರುಕ್ಮಿಣೀ ದೇವಿಗೆ ಕೃಷ್ಣನ ಬಾಲರೂಪವನ್ನು ನೋಡುವ ತೀವ್ರವಾದ ಆಸೆಯಾಗುತ್ತಂತೆ. ಆಗ ಸಾಕ್ಷಾತ್ ವಿಶ್ವಕರ್ಮನೇ ಒಂದು ಕೈಯಲ್ಲಿ ಕೊಡುಗೋಲು ಅಂದ್ರೆ ಮೊಸರು ಕಡೆಯುವ ಸಾಧನ ಮತ್ತು ಇನ್ನೊಂದು ಕೈಯಲ್ಲಿ ಹಗ್ಗ ಹಿಡಿದ ಕೃಷ್ಣನ ಸುಂದರವಾದ ಮೂರ್ತಿಯನ್ನು ಕೆಟ್ಟುತ್ತಾನೆ. ಇಲ್ಲಿ ನಾವು ಕೇವಲ ಆ ಮೂರ್ತಿಯ ಕಥೆಯನ್ನು ಕೇಳುವುದರ ಜೊತೆಗೆ ಆ ಕೊಡುಗೋಲು ಮತ್ತು ಹಗ್ಗದ ಹಿಂದಿರುವ ಸಾಂಕೇತಿಕ ಅರ್ಥವನ್ನು ಗಮನಿಸಬೇಕು. ಓಹೋ, ಆ ವಸ್ತುಗಳ ಹಿಂದೆಯೂ ಅರ್ಥ ಇದೆಯಾ? ಖಂಡಿತ ಇದೆ. ನೋಡಿ, ಮನುಷ್ಯನ ಮನಸ್ಸು ಒಂದು ಕಡೆ ಮೊಸರಿನಷ್ಟೇ ಮೃದು, ಇನ್ನೊಂದು ಕಡೆ ಪ್ರಪಂಚದ ಜಂಜಾಟಗಳಿಂದ ತುಂಬಿರುತ್ತೆ. ಹೌದು, ಮನಸ್ಸು ಬಹಳ ಚಂಚಲ. ಭಗವಂತನು ಭಕ್ತಿಯ ಹಗ್ಗದಿಂದ ಆ ಮನಸ್ಸನ್ನು ಕಡೆದು ಜ್ಞಾನವೆಂಬ ಬೆಣ್ಣೆಯನ್ನು ತೆಗೆಯುತ್ತಾನೆ ಎನ್ನುವ ಅದ್ಭುತವಾದ ದಾರ್ಶನಿಕ ಅರ್ಥ ಅದರಲ್ಲಿದೆ. ಅಬ್ಬಾ, ಕಡುಗೋಲು ಕೇವಲ ಮೊಸರು ಕಡೆಯೋಕಲ್ಲ, ನಮ್ಮ ಮನಸ್ಸಿನ್ನೂ ಕಡೆಯೋಕೆ ಅಂತಾಯ್ತು. ಹೌದು. ಮುಂದೆ ಏನಾಗುತ್ತೆ ಅಂದ್ರೆ, ಕೃಷ್ಣನ ಅವತಾರ ಮುಗಿದ ಮೇಲೆ ಅರ್ಜುನ ಆ ಮೂರ್ತಿಯನ್ನು ರುಕ್ಮಿಣಿ ವನದಲ್ಲಿ ಬಹಳ ಸುರಕ್ಷಿತವಾಗಿ ಮುಚ್ಚಿಡ್ತಾನೆ. ಅದಾದ ಮೇಲೆ ಆ ಕಥೆ ತೆಗೆದುಕೊಳ್ಳುವ ತಿರುವು ಇದೆಯಲ್ಲ, ಅದು ಯಾವುದೇ ರೋಮಾಂಚಕ ಕಾದಂಬರಿಯನ್ನೂ ಮೀರಿಸುವಂತಿದೆ. ನಿಜ. ನಂಬಲು ಅಸಾಧ್ಯವಾದ ಘಟನೆಗಳು ನಡೆಯುತ್ತವೆ. ಕಾಲಾನಂತರದಲ್ಲಿ ಆ ಮೂರ್ತಿ ಗೋಪಿಚಂದನದಲ್ಲಿ ಅಂದ್ರೆ ಒಂದು ರೀತಿಯ ಮಣ್ಣಿನಲ್ಲಿ ಮುಚ್ಚಿ ಹೋಗುತ್ತೆ. ಆ ಗೋಪಿಚಂದನದ ಗಡ್ಡೆಯನ್ನ ನಾವಿಕರು ಹಡಗಿನಲ್ಲಿ ಹೇರ್ಕೊಂಡು ಹೋಗ್ತಾ ಇರ್ತಾರೆ. ಹೌದು, ದ್ವಾರಕೆಯಿಂದ ಹೊರಟ ಹಡಗು ಅದು. ಉಡುಪಿಯ ಮಲ್ಪೆ ಅಂದ್ರೆ ವಡಭಾಂಡೇಶ್ವರದ ಬಳಿ ಸಮುದ್ರದಲ್ಲಿ ಭಾರೀ ಬಿರುಗಾಳಿ ಎದ್ದು ಹಡಗು ಒಡೆಯುವ ಸ್ಥಿತಿಗೆ ಬರುತ್ತೆ. ಆಗ ಆ ಭಗವಂತನ ಪ್ರೇರಣೆಯಂತೆ ಅಲ್ಲಿಯೇ ಧ್ಯಾನಮಗ್ನರಾಗಿದ್ದ ಶ್ರೀಮಧ್ವಾಚಾರ್ಯರು ತಮ್ಮ 12 ಸ್ತೋತ್ರದ ಮೂಲಕ ಆ ಕೃಷ್ಣನನ್ನು ಸ್ತುತಿಸಿ ಬಿರುಗಾಳಿಯನ್ನು ಶಮನಗೊಳಿಸುತ್ತಾರೆ. ಹೌದು, ತಮ್ಮ ಮೇಲುವಸ್ತ್ರವನ್ನು ಬೀಸಿ ಹಡಗನ್ನು ರಕ್ಷಿಸುತ್ತಾರೆ. ಆನಂತರ ಆ ಗೋಪಿಚಂದನದ ಗಡ್ಡೆಯಲ್ಲಿದ್ದ ಮೂರ್ತಿಯನ್ನು ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪಿಸ್ತಾರೆ. ಅಂದ್ರೆ ಮೂರ್ತಿ ಕೆತ್ತಿದ್ದು ವಿಶ್ವಕರ್ಮ, ಪೂಜಿಸಿದ್ದು ರುಕ್ಮಿಣಿ, ಮುಚ್ಚಿಟ್ಟಿದ್ದು ಅರ್ಜುನ, ಮತ್ತು ಕಡೆಗೆ ಗೋಪಿಚಂದನದಿಂದ ಮಧ್ವಾಚಾರ್ಯರ ಕೈ ಸೇರಿ ಉಡುಪಿಯಲ್ಲಿ ಪ್ರತಿಷ್ಠಾಪನೆ. ಎಂಥ ಅದ್ಭುತವಾದ ಪ್ರಯಾಣ ಅಲ್ವಾ? ಖಂಡಿತ. ಈ ಇಡೀ ಐತಿಹಾಸಿಕ ಪ್ರವಾಸದಲ್ಲಿ ಅಡಗಿರುವ ತತ್ವಶಾಸ್ತ್ರವನ್ನು ಮೂಲ ಗ್ರಂಥವು ಬಹಳ ಸೂಕ್ಷ್ಮವಾಗಿ ಬಿಡಿಸಿಡುತ್ತದೆ. ಅಂದ್ರೆ ಕೇವಲ ಕಥೆಯಲ್ಲ, ಇದರ ಹಿಂದೆಯೂ ತತ್ವ ಇದೆ ಅಂತ. ಹೌದು. ಭಗವಂತನು ತನ್ನ ಭಕ್ತರಿಗೆ ಸುಲಭವಾಗಿ ಒಲಿಯಲು ಒಂದೇ ರೂಪದಿಂದ ಎಲ್ಲವನ್ನೂ ಮಾಡಬಲ್ಲವನಾಗಿದ್ದರೂ ಬೇರೆ ಬೇರೆ ಭಕ್ತರಿಗಾಗಿ ಬೇರೆ ಬೇರೆ ರೂಪಗಳನ್ನು ತಾಳ್ತಾನೆ. ಇದು ಆತನ ಭಕ್ತವಾತ್ಸಲ್ಯವನ್ನು ತೋರಿಸುತ್ತೆ. ಭಕ್ತವಾತ್ಸಲ್ಯ ಅಂದ್ರೆ ಭಕ್ತರ ಮೇಲಿನ ಪ್ರೀತಿ. ನಿಖರವಾಗಿ. ರುಕ್ಮಿಣಿಗೆ ಆಕೆಯ ವಾತ್ಸಲ್ಯವನ್ನು ತಣಿಸಲು ಬಾಲಕೃಷ್ಣನ ರೂಪದಲ್ಲಿ, ಮಧ್ವಾಚಾರ್ಯರಿಗೆ ಪ್ರಪಂಚದ ಕಷ್ಟಗಳೆಂಬ ಬಿರುಗಾಳಿಯನ್ನು ದಾಟಿಸುವ ಸಂಕೇತವಾಗಿ, ಗೋಪಿಚಂದನದಲ್ಲಿ ಸಿಕ್ಕಿ ಉಳುಪಿಯ ಕೃಷ್ಣನಾಗಿ ಆತ ಪ್ರಕಟವಾಗುತ್ತಾನೆ. ಆಯಾ ಭಕ್ತರಿಗೆ ಅವರ ಮನಸ್ಥಿತಿಗೆ ತಕ್ಕಂತೆ ಒಲಿಯುವ ಕರುಣೆಯದು. ಇದೆಲ್ಲವೂ ಕೇಳಲು ಬಹಳ ಸೊಗಸಾಗಿದೆ, ಒಂಥರ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಆದ್ರೆ ನಾವೀಗ ಮೂಲ ಗ್ರಂಥದ ಅತ್ಯಂತ ಸಂಕೀರ್ಣವಾದ ಮತ್ತು ಕುತೂಹಲಕಾರಿಯಾದ ಭಾಗಕ್ಕೆ ಬರೋಣ. ಅಂದ್ರೆ ಆ ಗಾಯತ್ರಿ ಮಂತ್ರದ ವಿಶ್ಲೇಷಣೆಗೆ ಅಲ್ವಾ? ಹೌದು. ಗ್ರಂಥಕಾರರು ಈ ಉಡುಪಿ ಕೃಷ್ಣನ ಕಥೆಯನ್ನು ಪ್ರತಿದಿನ ಜಪಿಸುವ ಗಾಯತ್ರಿ ಮಂತ್ರದ ಪ್ರತಿ ಪದಕ್ಕೂ ಅನ್ವಯಿಸಿ ವಿವರಿಸಿದ್ದಾರೆ. ಆದ್ರೆ ಇದನ್ನ ಓದುವಾಗ ನನಗೆ ಎದುರಾದ ಒಂದು ಗೊಂದಲವನ್ನು ಇಲ್ಲೇ ಕೇಳಲೇಬೇಕು. ಖಂಡಿತ ಕೇಳಿ. ಆ ಗೊಂದಲ ಏನು ಅಂತ ನೋಡೋಣ. ಗಾಯತ್ರಿ ಮಂತ್ರ ಅನ್ನೋದು ಇಡೀ ವಿಶ್ವವ್ಯಾಪಿಯಾದ ಅತ್ಯಂತ ಪ್ರಾಚೀನವಾದ ಮಂತ್ರ. ಅದು ಸೂರ್ಯನಿಗೆ ಅಥವಾ ಈ ಇಡೀ ಸೃಷ್ಟಿಯ ಮೂಲ ಚೈತನ್ಯಕ್ಕೆ ಸಂಬಂಧಿಸಿದ್ದು ಅಂತ ನಾವು ಸಾಮಾನ್ಯವಾಗಿ ಓದಿರ್ತೀವಿ. ಹೌದು, ಅದು ಪ್ರಚಲಿತದಲ್ಲಿರುವ ನಂಬಿಕೆ. ಅಂತಹ ಒಂದು ನಿರಾಕಾರ ವಿಶ್ವವ್ಯಾಪಿ ಮಂತ್ರವನ್ನು ಒಂದು ನಿರ್ದಿಷ್ಟ ಸ್ಥಳದ ಅಂದ್ರೆ ಉಡುಪಿಯ ಒಂದು ನಿರ್ದಿಷ್ಟ ಕೃಷ್ಣನ ಮೂರ್ತಿಗೆ ಮಾತ್ರ ಅನ್ವಯಿಸಿ ನೋಡುವುದು ಸ್ವಲ್ಪ ವಿಚಿತ್ರ ಅನ್ಸಲ್ವಾ?
ವಿಚಿತ್ರ ಅಂತ ಯಾಕನ್ನಿಸ್ತು? ಅಂದ್ರೆ ಆ ಮಂತ್ರದ ಅರ್ಥವನ್ನು ಬಹಳ ಕಿರಿದು ಮಾಡಿದಂತೆ ಎನಿಸುವುದಿಲ್ಲವೇ? ಇದರ ಹಿಂದಿನ ತರ್ಕವನ್ನು ಗ್ರಂಥಕಾರರು ಹೇಗೆ ಸಮರ್ಥಿಸ್ತಾರೆ? ಈ ಪ್ರಶ್ನೆ ಬಹಳ ಸಹಜವಾದದ್ದು. ವಾಸ್ತವಾಗಿ ಗಾಯತ್ರಿ ಮಂತ್ರವನ್ನು ಒಂದು ನಿರ್ದಿಷ್ಟ ರೂಪಕ್ಕೆ ಅನ್ವಯಿಸುವುದು ಮಂತ್ರವನ್ನು ಸಂಕುಚಿತಗೊಳಿಸುವುದಲ್ಲ. ಬದಲಾಗಿ ಅದು ನಮ್ಮ ಚಂಚಲವಾದ ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸಲು ಮಾಡುವ ಒಂದು ಮಾನಸಿಕ ತಂತ್ರ. ಓಹೋ, ಮಾನಸಿಕ ತಂತ್ರನಾ? ಅದು ಹೇಗೆ ಕೆಲಸ ಮಾಡುತ್ತೆ? ಗ್ರಂಥದಲ್ಲಿ ವಿವರಿಸಿರುವಂತೆ ಗಾಯತ್ರಿ ಮಂತ್ರದೊಂದಿಗೆ ಭಗವದ್ರೂಪಗಳ ಚಿಂತನೆ ಸೇರಿದಾಗ ಆ ಜಪವು ವಿಶೇಷವಾದ ತೇಜಸ್ಸನ್ನು ಪಡೆಯುತ್ತದೆ. ನೋಡಿ, ಅನಂತವಾದದ್ದನ್ನು, ಆಕಾರವೇ ಇಲ್ಲದ ಬ್ರಹ್ಮಾಂಡದ ಶಕ್ತಿಯನ್ನು ನೇರವಾಗಿ ಗ್ರಹಿಸಲು ನಮ್ಮ ಸಾಮಾನ್ಯ ಮನಸ್ಸಿಗೆ ಸಾಧ್ಯನಾ? ಕಷ್ಟ. ನಿರಾಕಾರವಾದದ್ದನ್ನು ಕಲ್ಪಿಸಿಕೊಳ್ಳುವುದು ಬಹಳ ಕಷ್ಟ. ಅದಕ್ಕೆ ಒಂದು ನಿರ್ದಿಷ್ಟವಾದ, ನಮ್ಮ ಭಾವನೆಗಳನ್ನು ಜಾಗೃತಗೊಳಿಸುವಂತಹ ರೂಪ ಬೇಕು. ಉಡುಪಿ ಕೃಷ್ಣನ ಮೂರ್ತಿ ಆ ಅನಂತತೆಯನ್ನು ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುವೊಂದು ಅದ್ಭುತವಾದ ಮಾಧ್ಯಮ. ಆ ನಿರ್ದಿಷ್ಟ ರೂಪದ ಮೂಲಕವೇ ಆ ವಿಶ್ವವ್ಯಾಪಿ ತತ್ವವನ್ನು ಅರ್ಥಮಾಡಿಕೊಳ್ಳುವ ಪ್ರಕ್ರಿಯೆ ಇದಾಗಿದೆ. ಈಗ ಅರ್ಥ ಆಗ್ತಾ ಇದೆ. ಅಂದ್ರೆ ನಾವು ಪೂಜಿಸುವ ಮೂರ್ತಿ ಕೇವಲ ಕಲ್ಲಲ್ಲ, ಅದು ಇಡೀ ಬ್ರಹ್ಮಾಂಡದ ಶಕ್ತಿಯತ್ತ ನಮ್ಮ ಮನಸ್ಸನ್ನು ಸೆಳೆಯುವ ಒಂದು ಲೆನ್ಸ್ ಇದ್ದಾಗೆ ಅಲ್ವಾ? ಅಬ್ಬಾ, ಖಂಡಿತ. ಲೆನ್ಸ್ ಹೋಲಿಕೆ ಬಹಳ ಚೆನ್ನಾಗಿದೆ. ಅಂದ್ರೆ ನೋಡಿ, ಸೂರ್ಯನ ಅಪಾರವಾದ ಬಿಸಿಲನ್ನು ಒಂದು ಭೂತಗನ್ನಡಿಯ ಅಂದ್ರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಮೂಲಕ ಹಾಯಿಸಿದಾಗ ಅದು ಹೇಗೆ ಒಂದೇ ಬಿಂದುವಿನಲ್ಲಿ ಕೇಂದ್ರೀಕೃತವಾಗಿ ಬೆಂಕಿಯನ್ನು ಹುಟ್ಟಿಸುತ್ತದೆಯೋ, ಹಾಗೆ ಇಡೀ ಸೃಷ್ಟಿಯ ಶಕ್ತಿಯನ್ನು ಈ ಒಂದು ನಿರ್ದಿಷ್ಟ ಕೃಷ್ಣನ ಮೂರ್ತಿಯ ಮೂಲಕ ಧ್ಯಾನಿಸಿದಾಗ ಆ ಮಂತ್ರದ ಶಕ್ತಿ ನಮ್ಮೊಳಗೆ ಜಾಗೃತವಾಗುತ್ತದೆ ಅಂತಾಯ್ತು. ನಿಖರವಾಗಿ. ಅದಕ್ಕಿಂತಲೂ ಮಿಗಿಲಾಗಿ ಆ ಲೆನ್ಸ್ ನಮ್ಮ ಮನಸ್ಸಿನಲ್ಲೇ ಸೃಷ್ಟಿಯಾಗಬೇಕು ಎನ್ನುವುದು ಈ ಗ್ರಂಥದ ಆಶಯ. ಇದನ್ನೇ ಗ್ರಂಥಕಾರರು ಬಹಳ ಸೊಗಸಾಗಿ ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ ಅನ್ವಯಿಸಿದ್ದಾರೆ. ಅಂದ್ರೆ ಮಂತ್ರದ ಪ್ರತಿಯೊಂದು ಪದವೂ ಆ ಲೆನ್ಸ್ನ ಒಂದೊಂದು ಪದರದಂತೆ ಕೆಲಸ ಮಾಡುತ್ತದೆ. ಹೌದು. ಬನ್ನಿ, ಮಂತ್ರದ ಪದಗಳನ್ನು ಉಡುಪಿ ಕೃಷ್ಣನಿಗೆ ಹೇಗೆ ಹೋಲಿಸಲಾಗಿದೆ ಅಂತ ಬಿಡಿಸಿ ನೋಡೋಣ. ಗಾಯತ್ರಿ ಮಂತ್ರದ ಅತ್ಯಂತ ಪ್ರಮುಖ ಪದ ಸವಿತುಹು. ಸವಿತುಹು ಅಂದ್ರೆ ನಾವು ಸಾಮಾನ್ಯವಾಗಿ ಸೃಷ್ಟಿಕರ್ತ ಎಂದು ಅರ್ಥೈಸಿಕೊಳ್ತೇವೆ ಅಲ್ವಾ? ಹೌದು. ಈ ವಿಶ್ವವ್ಯಾಪಿ ಸೃಷ್ಟಿಕರ್ತನ ಪರಿಕಲ್ಪನೆಯನ್ನು ಉಡುಪಿಯ ಕೃಷ್ಣನಿಗೆ ಹೇಗೆ ಅನ್ವಯಿಸಲಾಗಿದೆ? ಮೂಲ ಗ್ರಂಥದ ಪ್ರಕಾರ ಇಲ್ಲಿ ಸೃಷ್ಟಿ ಎಂದ್ರೆ ಕೇವಲ ಈ ಜಗತ್ತಿನ ಬೆಟ್ಟ ಗುಡ್ಡಗಳ ಸೃಷ್ಟಿಯಲ್ಲ. ಮತ್ತೇನು? ಭಕ್ತನ ಸಾಧನೆಗೆ ಬೇಕಾದ ವಾತಾವರಣವನ್ನು ನಿರ್ಮಿಸುವುದು ಕೂಡ ಸೃಷ್ಟಿಯೇ. ಭಕ್ತೋತ್ತಮಳಾದ ರುಕ್ಮಿಣಿದೇವಿಗೆ ತನ್ನನ್ನು ಆರಾಧಿಸಲು ಅನುಕೂಲವಾಗುವಂತೆ ವಿಶ್ವಕರ್ಮನ ಮೂಲಕ ತನ್ನ ಮೂರ್ತಿಯನ್ನು ಸೃಷ್ಟಿಸುವಂತೆ ಮಾಡಿದವನು ಆ ಸವಿತೃ. ಓಹೋ, ಅಂದ್ರೆ ಭಕ್ತನ ಇಚ್ಛೆಗೆ ತಕ್ಕಂತೆ ಸನ್ನಿವೇಶ ಸೃಷ್ಟಿ ಮಾಡುವುದು. ಖಂಡಿತ. ಅಷ್ಟೇ ಅಲ್ಲ, ನೂರಾರು ವರ್ಷಗಳ ಕಾಲ ಎಲ್ಲೋ ಮುಚ್ಚಿ ಹೋಗಿದ್ದ ಆ ಮೂರ್ತಿಯನ್ನು ಹೊತ್ತ ಹಡಗು ಕರಾರವಾಗಿ ಮಧ್ವಾಚಾರ್ಯರಿದ್ದಲ್ಲಿಗೆ ಬರುವಂತೆ ಮಾಡಿ ಅಲ್ಲಿ ಹಡಗು ಒಡೆದು ಆ ಮೂರ್ತಿಯವರಿಗೆ ಸಿಗುವಂಥ ವಾತಾವರಣವನ್ನು ಸೃಷ್ಟಿಸಿದವನೂ ಅವನೇ. ಎಂಥ ಅದ್ಭುತವಾದ ವಿವರಣೆ! ನಮ್ಮ ದೈನಂದಿನ ಬದುಕಿನಲ್ಲೂ ಅಷ್ಟೇ ನೋಡಿ. ನಾವು ಸರಿದಾರಿಯಲ್ಲಿ ನಡೆಯಲು ಬೇಕಾದ ಸನ್ನಿವೇಶಗಳನ್ನು ನಿರ್ಮಿಸಿಕೊಡುವ ಆ ಚೈತನ್ಯವೇ ಸವಿತುಹು. ಅಂದ್ರೆ ನಮಗೆ ಬೇಕಾದನ್ನು ನಾವೇ ಪಡೆದುಕೊಳ್ಳುತ್ತೇವೆ ಎನ್ನುವ ಆ ಅಹಂಕಾರವನ್ನು ಬಿಟ್ಟು ನಮ್ಮ ಸಾಧನೆಗೆ ಬೇಕಾದ ವೇದಿಕೆಯನ್ನು ಆತನೇ ಸೃಷ್ಟಿಸಿಕೊಡುತ್ತಾನೆ ಎಂದು ಒಪ್ಪಿಕೊಳ್ಳುವುದು. ಹೌದು, ಅದೇ ಭಕ್ತಿ. ಮುಂದೆ ಬರುವ ಪದ ವರೇಣ್ಯಂ. ಇದರ ಅರ್ಥ ಶ್ರೇಷ್ಠವಾದದ್ದು ಅಥವಾ ವರಿಸಲ್ಪಡುವಂಥದ್ದು. ನಾವು ಈ ಸೃಷ್ಟಿಕರ್ತನ ವೇದಿಕೆಯನ್ನು ಒಪ್ಪಿಕೊಂಡ ನಂತರದ ಹಂತ ಇದು ಅಲ್ವಾ? ಹೌದು, ಇದು ತಾರ್ಕಿಕವಾಗಿ ಮುಂದಿನ ಹಂತ. ಉಡುಪಿ ಕೃಷ್ಣನು ತನ್ನ ಅನಂತ ಕಲ್ಯಾಣ ಗುಣಗಳಿಂದ, ತನ್ನ ಭಕ್ತವಾತ್ಸಲ್ಯದಿಂದ ಭಕ್ತರಿಗೆ ವರೇಣ್ಯನಾಗಿದ್ದಾನೆ. ಅಂದ್ರೆ ಆತ ಶ್ರೇಷ್ಠನಾಗಿದ್ದಾನೆ. ಖಂಡಿತ. ಮತ್ತು ಭಕ್ತರಿಂದ ಸಹಜವಾಗಿಯೇ ಆರಿಸಲ್ಪಡ್ತಾನೆ. ಮಧ್ವಾಚಾರ್ಯರು, ವಾದಿರಾಜರು, ಪುರಂದರದಾಸರು ಮುಂತಾದ ಮಹಾನ್ ಸಾಧಕರೆಲ್ಲರೂ ಆತನನ್ನೇ ತಮ್ಮ ಆರಾಧ್ಯ ದೈವವಾಗಿ ವರಿಸಿದರು. ಆ ಮೂರ್ತಿಯ ಒಳಗೆ ಅಡಗಿರುವ ಗುಪ್ತವಾದ ಜ್ಞಾನಶಕ್ತಿಯಿಂದಾಗಿ ಆತನು ವರೇಣ್ಯನಾಗಿದ್ದಾನೆ ಎಂದು ಗ್ರಂಥದಲ್ಲಿ ಆಳವಾಗಿ ವಿಶ್ಲೇಷಿಸಲಾಗಿದೆ. ಶ್ರೇಷ್ಠತೆಯನ್ನು ಒಪ್ಪುಕೊಂಡು ಶರಣಾದ ಮೇಲೆ ಸಹಜವಾಗಿಯೇ ಸಾಧಕನಿಗೆ ಕಷ್ಟಗಳು, ಅಡ್ಡಿಗಳು ಬರ್ತವೆ. ಆಗ ಗಾಯತ್ರಿ ಮಂತ್ರದ ಮುಂದಿನ ಪದ ಭರ್ಗ ಬರುತ್ತೆ ಅಲ್ವಾ? ಹೌದು, ಭರ್ಗಃ. ಇದು ಪಾಪ ಅಥವಾ ವಿಘ್ನಗಳನ್ನು ನಾಶ ಮಾಡುವವನು, ಸುಡುವವನು ಅನ್ನೋ ಅರ್ಥ ಕೊಡ್ತದೆ. ಆದ್ರೆ ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಹೇಳಿ, ಏನದು? ಅಡೆಗೋಲು ಹಿಡಿದಿರುವ ಆ ನಗುಮುಖದ ಮುದ್ದು ಕೃಷ್ಣನನ್ನು ನೋಡಿ ಉಗ್ರ ರೂಪವನ್ನು ಅಂದ್ರೆ ವಿಘ್ನಗಳನ್ನು ಸುಟ್ಟು ಹಾಕುವ ಶಕ್ತಿಯನ್ನು ಕಲ್ಪಿಸಿಕೊಳ್ಳೋದು ಸಾಮಾನ್ಯ ಸಾಧಕನಿಗೆ ಕಷ್ಟವಲ್ಲವೇ? ಗ್ರಂಥಕಾರರು ಈ ದ್ವಂದ್ವವನ್ನು ಹೇಗೆ ಬಗೆಹರಿಸ್ತಾರೆ?
ಆ ಮುದ್ದು ಮುಖಕ್ಕೂ ಮತ್ತು ನಾಶ ಮಾಡುವ ಶಕ್ತಿಗೂ ವಿರೋಧಾಭಾಸ ಇದೆಯಲ್ಲ? ಆ ಇಲ್ಲಿ ನಾವು ಗಮನಿಸಬೇಕಾದ ಸೂಕ್ಷ್ಮ ಏನಂದ್ರೆ, ಉಗ್ರ ಎಂದರೆ ನಮ್ಮ ಲೌಕಿಕ ಅರ್ಥದ ಕೋಪವಲ್ಲ. ಗ್ರಂಥವು ಬಹಳ ಮಾರ್ಮಿಕವಾಗಿದನ್ನು ವಿವರಿಸ್ತದೆ. ಭರ್ಗಃ ಅಂದ್ರೆ ಸುಡುವವನು ಹೌದು. ಆದ್ರೆ ಮುದ್ದು ಕೃಷ್ಣ ಸುಡುವನು ಹೇಗಾಗ್ತಾನೆ? ಉಡುಪಿ ಕೃಷ್ಣನು ನೋಡಲು ಪುಟ್ಟ ಬಾಧಕನಂತೆ. ಕೈಯಲ್ಲಿ ಕಡೆಗೋನು ಹಿಡಿದು ಮುದ್ದು ಮುದ್ದಾಗಿ ನಿಂತಿದ್ದರೂ ತನ್ನ ಭಕ್ತರ ಸಾಧನೆಯ ದಾರಿಯಲ್ಲಿ ಬರುವ ವಿಘ್ನಗಳನ್ನು, ಅವರ ಅಜ್ಞಾನವನ್ನು ಆತ ನರಸಿಂಹನಂತೆ ಉಗ್ರವಾಗಿ ನಾಶ ಮಾಡುತ್ತಾನೆ. ಓಹೋ, ಅಜ್ಞಾನವನ್ನು ಸುಡುತ್ತಾನೆ ಅಂತ. ಇದಕ್ಕೊಂದು ಸರಳ ಉದಾಹರಣೆ ಕೊಡ್ತೀನಿ ನೋಡಿ. ತಾಯಿಗೆ ತನ್ನ ಮಗುವಿನ ಮೇಲೆ ಅಪಾರವಾದ ಪ್ರೀತಿ ಮತ್ತು ವಾತ್ಸಲ್ಯ ಇರುತ್ತಲ್ವಾ? ಹೌದು, ಖಂಡಿತ. ಅದೇ ಮಗುವಿಗೆ ಕಚ್ಚಲು ಬರುವ ಸೊಳ್ಳೆಯನ್ನೋ ಅಥವಾ ಹಾವನ್ನೋ ಕಂಡಾಗ ಅದೇ ತಾಯಿ ಅಷ್ಟೇ ಉಗ್ರವಾಗಿ ನನ್ನ ನಾಶ ಮಾಡ್ತಾಳೆ ತಾನೆ? ಹೌದಲ್ವಾ? ಎಂಥ ಸೂಕ್ತವಾದ ಉದಾಹರಣೆ. ಭಕ್ತನಿಗೆ ಆತ ಮುದ್ದು ಕೃಷ್ಣ, ಆದರೆ ಭಕ್ತನ ಪಾಪಗಳಿಗೆ ಆತ ಭರ್ಗಃ. ಸಾಧಕರಿಗೆ ಬರುವ ಅಡ್ಡಿಗಳನ್ನು ಬೇರು ಸಹಿತ ಸುಟ್ಟು ಹಾಕುವ ಆತನ ಶಕ್ತಿಯನ್ನೇ ಇಲ್ಲಿ ಭರ್ಗಃ ಎಂದು ಕರೆಯಲಾಗಿದೆ. ಇದೊಂದು ಅತ್ಯಂತ ಸ್ಪಷ್ಟವಾದ ವಿವರಣೆ. ಭಕ್ತನಿಗೆ ಕರುಣೆ, ವಿಘ್ನಗಳಿಗೆ ಕಾವು. ಇನ್ನು ಮುಂದಿನ ಪದ ದೇವಸ್ಯ. ದೇವಸ್ಯ ಅಂದರೆ ಬೆಳಗುವವನು ಅಥವಾ ಸ್ತುತಿಸಲ್ಪಡುವವನು. ಹೌದು. ವಿಘ್ನಗಳು ನಿವಾರಣೆಯಾದ ಮೇಲೆ ಭಗವಂತನ ಪ್ರಕಾಶಮಾನವಾದ ರೂಪದ ದರ್ಶನವಾಗುತ್ತದೆ ಮತ್ತು ಆತನನ್ನು ಸ್ತುತಿಸುವುದು ಸಹಜ. ಈ ಕೃಷ್ಣನನ್ನು ಯಾರು ಹೇಗೆ ಸ್ತುತಿಸಿದ್ದಾರೆ ಅನ್ನೋದರ ಬಗ್ಗೆ ವಿಶೇಷವಾಗಿ ನಮ್ಮ ದಾಸಸಾಹಿತ್ಯದ ಹಿನ್ನೆಲೆಯಲ್ಲಿ ಗ್ರಂಥದಲ್ಲಿ ಏನಾದರೂ ಉಲ್ಲೇಖವಿದೆಯಾ? ಖಂಡಿತ ಇದೆ. ಈ ವಿಷಯದಲ್ಲಿ ಗ್ರಂಥವು ಬಹಳ ವಿಸ್ತಾರವಾದ ಒಳನೋಟಗಳನ್ನು ನೀಡುತ್ತದೆ. ಮಧ್ವಾಚಾರ್ಯರು ಆ ಕೃಷ್ಣನನ್ನು ಬಿರುಗಾಳಿಯ ಸಮುದ್ರದಿಂದ ತರುವಾಗಲೇ 12 ಸ್ತೋತ್ರಗಳಿಂದ ಸ್ತುತಿಸಿದರು. ಆನಂದ, ಮುಕುಂದ, ಅರವಿಂದ ನಯನ ಅಂತ ಪ್ರೀತಿಯಿಂದ ಕೊಂಡಾಡಿದ್ರು ಅಲ್ವಾ? ಹೌದು. ಅಲ್ಲಿಂದ ಶುರುವಾದ ಈ ಸ್ತುತಿಯ ಪರಂಪರೆ ಆ ನಂತರ ಬಂದ ವಾದಿರಾಜರ ಮುಂತಾದ ಯತಿಗಳಿಂದ ಮುಂದುವರಿಯಿತು. ವಿಶೇಷವಾಗಿ ಹರಿದಾಸ ಪರಂಪರೆಯ ಪುರಂದರದಾಸರು, ಕನಕದಾಸರು ತಮ್ಮ ಅಸಂಖ್ಯಾತ ಕನ್ನಡ ಪದಗಳಿಂದ, ಕೀರ್ತನೆಗಳಿಂದ ಆತನನ್ನು ಸ್ತುತಿಸಿದ್ದಾರೆ. ಹೌದು, ದಾಸರ ಪದಗಳಲ್ಲಿ ಉಡುಪಿ ಕೃಷ್ಣನದ್ದೇ ಪ್ರಾಬಲ್ಯ. ಹೀಗೆ ಶತಮಾನಗಳ ಕಾಲ ಭಕ್ತರಿಂದ, ದಾಸರಿಂದ, ಯತಿಗಳಿಂದ ನಿರಂತರವಾಗಿ ಸ್ತುತಿಸಲ್ಪಡುತ್ತಿರುವ ಮತ್ತು ಜ್ಞಾನದ ಬೆಳಕನ್ನು ಬೀರುತ್ತಿರುವ ಆ ಪ್ರಕಾಶಮಾನವಾದ ರೂಪವೇ ಈ ಗಾಯತ್ರಿ ಮಂತ್ರದ ದೇವಸ್ಯ. ವಾವ್! ಮಂತ್ರದ ಅರ್ಥವನ್ನು ಬಿಡಿಸುತ್ತಾ ಹೋದಂತೆ ನಾವು ಕೊನೆಯ ಮತ್ತು ಅತ್ಯಂತ ಕಷ್ಟಕರವಾದ ಹಂತಕ್ಕೆ ಬಂದು ತಲುಪಿದ್ದೇವೆ. ಅದೇ ಧೀಮಹಿ. ಧೀಮಹಿ ಅಂದರೆ ನಾವು ಧ್ಯಾನಿಸುತ್ತೇವೆ. ಹೌದು, ಆ ಕಡೆಗೋಲು ಕೃಷ್ಣನನ್ನು ನಾವು ಧ್ಯಾನಿಸಬೇಕು ಎನ್ನುವುದು ಸರಿ. ಆದರೆ ಈ ಗಡಿಬಿಡಿಯ ಯಾಂತ್ರಿಕ ಬದುಕಿನಲ್ಲಿ ಧ್ಯಾನ ಮಾಡುವುದು ಎಂದರೆ ಕೇವಲ ಕಣ್ಣು ಮುಚ್ಚಿ ಆ ಮೂರ್ತಿಯ ಚಿತ್ರವನ್ನು ನೆನಪಿಸಿಕೊಳ್ಳುವುದೇ? ಆಮ್, ಅದು ಕೇವಲ ಆರಂಭಿಕ ಹಂತ ಮಾತ್ರ. ಅಥವಾ ಅದಕ್ಕೂ ಮೀರಿದ ಆಳವಾದ ಪ್ರಕ್ರಿಯೆ ಏನಾದ್ರೂ ಇದೆಯಾ? ಮೂಲಗ್ರಂಥ ಈ ಅನುಸಂಧಾನ ಅಥವಾ ಧ್ಯಾನದ ಕಾರ್ಯವಿಧಾನವನ್ನು ಹೇಗೆ ವಿವರಿಸುತ್ತದೆ? ಈ ಧೀಮಹಿ ಎನ್ನುವುದೇ ಇಡೀ ಸಂಧ್ಯಾವಂದನೆಯ ಮತ್ತು ಈ ಗ್ರಂಥದ ಅಂತಿಮ ತಿರುಳು. ಕೇವಲ ಕಣ್ಣು ಮುಚ್ಚಿ ಮೂರ್ತಿಯನ್ನು ಕಲ್ಪಿಸಿಕೊಳ್ಳುವುದು ಧ್ಯಾನ ಅಲ್ಲ. ಗ್ರಂಥದಲ್ಲಿ ಬ್ರಹ್ಮಸೂತ್ರದ ಉಲ್ಲೇಖವನ್ನು ನೀಡಲಾಗಿದೆ. ಬ್ರಹ್ಮಸೂತ್ರದ ಉಲ್ಲೇಖನ? ಅದರಲ್ಲೇನು ಹೇಳಿದ್ದಾರೆ? ಬ್ರಹ್ಮಸೂತ್ರದ 3ನೇ ಅಧ್ಯಾಯದ 3ನೇ ಪಾದದ 41ನೇ ಸೂತ್ರದ ಪ್ರಕಾರ ನಾವು ಆ ಕೃಷ್ಣನ ಮೂರ್ತಿಯನ್ನು ಕೇವಲ ಒಂದು ಕಲ್ಲಿನ ಅಥವಾ ಲೋಹದ ಪ್ರತಿಮೆ ಎಂದು ಧ್ಯಾನಿಸುವುದಲ್ಲ. ಮತ್ತೇನು? ಆ ಮೂರ್ತಿಯಲ್ಲಿ ಕೇವಲ ಕೃಷ್ಣನ ಪ್ರತೀಕವಿಲ್ಲ, ಸಾಕ್ಷಾತ್ ಆ ಭಗವಂತನೇ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಎಂದು ಬಲವಾಗಿ ನಂಬುವುದು. ಇದನ್ನೇ ಸನ್ನಿಧಾನ ಅಂತ ಕರೆಯೋದು. ಅಂದ್ರೆ ಕೇವಲ ಸಾಂಕೇತಿಕವಾಗಿ ನೋಡದೆ ಅಲ್ಲಿಯೇ ಇದ್ದಾನೆ ಎಂದು ಅನುಭವಿಸುವುದು. ನಿಖರವಾಗಿ. ರುಕ್ಮಿಣೀದೇವಿ ಹೇಗೆ ಆ ಮೂರ್ತಿಯಲ್ಲಿ ಸಾಕ್ಷಾತ್ ಕೃಷ್ಣನನ್ನೇ ಕಂಡಳೋ, ಮಧ್ವಾಚಾರ್ಯರು ಹೇಗೆ ಕಂಡರೋ ಅದೇ ಸನ್ನಿಧಾನ, ಅದೇ ಪ್ರತ್ಯಕ್ಷ ಉಪಸ್ಥಿತಿ ಆ ಮೂರ್ತಿಯಲ್ಲಿದೆ ಎಂದು ಅಂತರಂಗದ ಆಳದಲ್ಲಿ ನಂಬಿ ಧ್ಯಾನಿಸುವುದೇ ಧೀಮಹಿ. ಅಬ್ಬಾ, ಇದು ನಿಜಕ್ಕೂ ಒಂದು ದೊಡ್ಡ ಜಿಗಿತ. ಹೌದು. ನಮ್ಮ ಮನಸ್ಸು ಬಿರುಗಾಳಿಗೆ ಸಿಕ್ಕಿದ ಹಡಗಿನಂತೆ ಅತ್ತಿತ್ತ ವಾಲುತ್ತಿರುವಾಗ ಈ ಸನ್ನಿಧಾನದ ಕಲ್ಪನೆಯೇ ನಮ್ಮನ್ನು ಹಿಡಿದಿಡುವ ನಂಗೂರವಾಗುತ್ತದೆ. ನಿತ್ಯ ಕರ್ಮಗಳನ್ನು ಮಾಡುವಾಗ, ಪ್ರತಿಯೊಂದು ಮಂತ್ರವನ್ನು ಹೇಳುವಾಗಲೂ ಈ ಎಚ್ಚರ, ಈ ಪ್ರಜ್ಞೆ ನಮ್ಮೊಳಗಿರಬೇಕು ಎನ್ನುವುದೇ ಈ ಗ್ರಂಥದ ಪ್ರಮುಖ ಸಂದೇಶ. ಈ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಎಂಬುದನ್ನು ಈ 850 ಪುಟಗಳ ಗ್ರಂಥ ಬಹಳ ತಾರ್ಕಿಕವಾಗಿ ಮತ್ತು ಭಾವನಾತ್ಮಕವಾಗಿ ಕಟ್ಟಿಕೊಡುತ್ತದೆ ಎನ್ನುವುದು ಈಗ ಸ್ಪಷ್ಟವಾಗ್ತಾ ಇದೆ. ಖಂಡಿತ. ಇಲ್ಲಿ ನಾವು ನೆನಪಿಡಬೇಕಾದ ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ,
ನಾವು ಚರ್ಚಿಸುತ್ತಿರುವ ಈ ಮೂಲ ಗ್ರಂಥವು ಯಾವುದೇ ಮೂಢನಂಬಿಕೆಯನ್ನಾಗಲಿ ಅಥವಾ ಆಧಾರರಹಿತವಾದ ಆಚರಣೆಗಳನ್ನಾಗಲಿ ಸಮರ್ಥಿಸುತ್ತಿಲ್ಲ. ಹೌದು, ಇದು ಬಹಳ ಮುಖ್ಯವಾದ ಮಾತು. ಬದಲಾಗಿ ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಒಂದು ಆಚರಣೆಯ ಹಿಂದಿರುವ ಮನಃಶಾಸ್ತ್ರ, ಅದರಲ್ಲಿ ಅಡಗಿರುವ ದಾರ್ಶನಿಕ ವಿಶ್ಲೇಷಣೆ ಮತ್ತು ಏಕಾಗ್ರತೆಯನ್ನು ಸಾಧಿಸುವ ವಿಧಾನವನ್ನು ನಮ್ಮ ಮುಂದಿಡುತ್ತಿದೆ. ಅಂದರೆ ಭಕ್ತಿ ಮತ್ತು ಜ್ಞಾನದ ಸಮತೋಲನ. ಹೌದು, ಭಕ್ತಿಯಿಲ್ಲದ ಜ್ಞಾನ ಕೇವಲ ಒಣಗಿದ ತರ್ಕವಾಗುತ್ತದೆ. ಹಾಗೆಯೇ ಜ್ಞಾನವಿಲ್ಲದ ಭಕ್ತಿ ಕುರುಡು ನಂಬಿಕೆಯಾಗುವ ಅಪಾಯವಿರುತ್ತದೆ. ಇವೆರಡರ ಸಮತೋಲನವೇ ಅತಿ ಮುಖ್ಯ ಅನ್ನೋದನ್ನ ಗ್ರಂಥ ಸಾರುತ್ತದೆ. ನಿಜ. ಆ ಆಚರಣೆಗೆ ಜ್ಞಾನ ಮತ್ತು ಭಕ್ತಿಯ ಸ್ಪರ್ಶ ಸಿಕ್ಕಾಗ ಅದು ಯಾಂತ್ರಿಕವಾಗಿ ಉಳಿದೇ ಒಂದು ಆಧ್ಯಾತ್ಮಿಕ ಅನುಭವವಾಗಿ ಬದಲಾಗುತ್ತೆ ಎನ್ನುವುದೇ ನಾವು ಈ ಆಳವಾದ ಅಧ್ಯಯನದಿಂದ ಪಡೆದುಕೊಳ್ಳಬಹುದಾದ ಅತ್ಯಂತ ದೊಡ್ಡ ಪಾಠ. ಖಂಡಿತ, ಅದೇ ಅಂತಿಮ ಗುರಿ ಕೂಡ. ನಾವು ಆರಂಭದಲ್ಲಿ ಮಾತನಾಡಿದ ಹಾಗೆ ನಾವೆಲ್ಲರೂ ದಿನನಿತ್ಯದ ಕೆಲಸಗಳನ್ನು ಯಾಂತ್ರಿಕವಾಗಿ ಮಾಡಿ ಮುಗಿಸುವ ಆತುರದಲ್ಲಿರ್ತೇವೆ. ಆ ಆತುರದಲ್ಲಿ ಅದರ ಹಿಂದಿರುವ ಆಳವನ್ನು ಮರೆತು ಬಿಡ್ತೇವಲ್ವಾ? ಹೌದು, ಇದು ಆಧುನಿಕ ಬದುಕಿನ ಸಹಜ ಸ್ಥಿತಿಯಾಗಿಬಿಟ್ಟಿದೆ. ಸಮಯದ ಅಭಾವ ಅಂತ ನಾವು ಹೇಳ್ತೀವಿ. ಆದರೆ ಈ ಗ್ರಂಥ ನಮ್ಮನ್ನು ಆ ಸ್ಥಿತಿಯಿಂದ ಹೊರಬಂದು ಒಂದು ಕ್ಷಣ ನಿಂತು ಯೋಚಿಸಲು ಪ್ರೇರೇಪಿಸುತ್ತದೆ. ಖಂಡಿತವಾಗಿಯೂ. ಕೇಳುಗರಿಗೆ ನನ್ನದೊಂದು ಪ್ರಶ್ನೆ. ನಮ್ಮ ದೈನಂದಿನ ಜೀವನದ ಆಚರಣೆಗಳ ಹಿಂದಿನ ಆ ಅಂತರಂಗವನ್ನು ಹುಡುಕುವ ಪ್ರಯತ್ನ ಮಾಡಿದರೆ ಪ್ರತಿಯೊಬ್ಬರಿಗೂ ಒಂದೊಂದು ಅಚ್ಚರಿಯ ಪ್ರಪಂಚ ಸಿಗಬಹುದು ಅಲ್ವಾ? ಹೌದು, ಅದು ಪ್ರತಿಯೊಬ್ಬರ ವೈಯಕ್ತಿಕ ಅನುಭವ. ಅದು ಕೇವಲ ಒಂದು ಪೂಜೆಯಾಗಿರಬಹುದು, ನಮ್ಮ ಸುತ್ತಮುತ್ತಲಿರುವ ಯಾವುದೇ ಸಾಮಾನ್ಯ ವಸ್ತುವಾಗಿರಬಹುದು, ಅಥವಾ ಹಿರಿಯರು ಹೇಳಿಕೊಟ್ಟ ಒಂದು ಸಣ್ಣ ನಿಯಮವಾಗಿರಬಹುದು. ಆ ಯಾಂತ್ರಿಕತೆಯ ಪೊರೆಯನ್ನು ಕಳಚಿ ಒಳಗೆ ನೋಡಿದಾಗ ಸಿಗುವ ಆಳವಾದ ಇತಿಹಾಸ ಮತ್ತು ತತ್ವಶಾಸ್ತ್ರ ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲದಲ್ವಾ? ಇದ್ರ ಬಗ್ಗೆ ನೀವೇ ಸ್ವಲ್ಪ ಆಳವಾಗಿ ಯೋಚಿಸಿ. ಇದೇ ರೀತಿಯ ಮತ್ತೊಂದು ಗಹನವಾದ ವಿಷಯದೊಂದಿಗೆ ಮುಂದಿನ ಆಳವಾದ ಅಧ್ಯಯನದಲ್ಲಿ ಮತ್ತೆ ಭೇಟಿಯಾಗೋಣ.